ಅವಾಗಿಂದ ಮೋಹನ್ ವಿಶ್ವ ಅವರೇನೋ ಕೇಳಬೇಕು ಅಂತಿದ್ರು. ಕೇಳಿ ಸರ್. ಎರಡು ಪ್ರಶ್ನೆ. ಈಗ ಆಮ್ ಆದ್ಮಿ ಪಕ್ಷದವ್ರು ಏನು ಹೇಳಿದ್ರು, ನಮಗೆ ಕ್ಲಾರಿಟಿ ಇದೆ, ನಾವು ರಾಜ್ಯ ಮಟ್ಟದಲ್ಲಿ ಹೌದು ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ, ಮಾತಾಡ್ತೀವಿ. ರಾಷ್ಟ್ರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು ನೋಡಿ, ಇದೇ ಪ್ರಾಬ್ಲಮ್. ಮಸಾಲೆ ಸೇರಿಸ್ಬಿಟ್ಟು ಹೋರಾಟ ಮಾಡ್ತೀವಿ. ಇವಾಗ ಹೋರಾಟ ಕರ್ನಾಟಕದಲ್ಲಿ ಮಾಡಿದ್ರಲ್ವ 6 ತಿಂಗಳಿಂದ ಹೇಳಿ ಮಾಡಿದ್ದಾರೆ. ನಾನು ಅದನ್ನೇ ಹೇಳಿದ್ದು. ಇದು ಭ್ರಷ್ಟಾಚಾರ ಅಂತ ಸೇರಿಸೋದಿಲ್ಲ. ಏನಕ್ಕೆ ಹೋರಾಟ ಮಾಡಿದಾಗಾದ್ರೆ ಏನಕ್ಕೆ ಮಾಡಿದ್ರಿ ಸರ್? ಏನು ಕಮಿಷನ್ ಅಗೇನ್ಸ್ಟ್ ಹೋರಾಟ ಮಾಡಿಲ್ವಾ? ಯಾವ್ದಕ್ಕೆ ಕಮಿಷನ್ ಕೇಳಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂದಾಗ ಅದನ್ನೇ ನಾನು ಹೇಳಿದ್ದು. ಎಲ್ಲದಕ್ಕೂ ಮಧ್ಯ ಬಾಯ ಹಾಕಿದ್ರೆ ಹಿಂಗಾದ್ರೆ ಆಗಲ್ಲ. ಮಾತಾಡಿದ್ರೆ ಒಬ್ಬರೇ ಕೊಡಿ ಆಯ್ತಾ? ಇವರು ರಾಜ್ಯದಲ್ಲಿ ಹೌದು ನಾವೇನಾರು ಭ್ರಷ್ಟಾಚಾರ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರ ಮಟ್ಟದಲ್ಲೂ ನಾವು ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೆಲ್ಲ ಹೇಳಿದ್ರು ಅವರು. ಇವ್ರ ಅಧಿಕಾರಕ್ಕೆ ಬರಕ್ ಮುಂಚೆ 2 ವಿಚಾರ ಪ್ರಸ್ತಾಪ ಮಾಡಿ ಅರವಿಂದ್ ಕೇಜ್ರಿವಾಲ್. ದೆಹಲಿಯಲ್ಲಿ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯ ಮಟ್ಟದಲ್ಲಿ ಶೀಲಾ ದೀಕ್ಷಿತ್ ಅವರ ಭ್ರಷ್ಟಾಚಾರವನ್ನ ಹೊರಗೆ ಎಳೆದ್ಬಿಟ್ಟು ಅವ್ರನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ಯಾರು ಹೇಳಿದ್ದು? ಸುಳ್ಳು. ಹೇಳಿದ್ರಿ. ನಾನೇ ಇದ್ದೆ ಡೆಲ್ಲಿಯಲ್ಲಿ. ಯಾರು ಭ್ರಷ್ಟಾಚಾರಗಳಿದಾರೋ ಅವ್ರನ್ನ ಒಳಗೆ ಹಾಕಿಸ್ತೀನಿ ಅಂತ ಹೇಳಿದ್ವಿ. ಎರಡನೇದು ಕೇಳಿ ಅದನ್ನ ಹೇಳಿದ್ವಿ. ನೆಕ್ಸ್ಟ್ ಅದು ರಾಜ್ಯ ಮಟ್ಟದಲ್ಲಿ ಮಾಡಿದ್ರ? ಮಾಡ್ಲಿಲ್ಲ. ಪಾಪ ಅವ್ರು ಇವಾಗ ಇಲ್ಲ, ಬಟ್ ಅವ್ರು ಬದುಕಿರೋವರೆಗೂ ಹಂಗೆ ಬಿಟ್ಬಿಟ್ರು ಅವ್ರನ್ನ. ಎರಡನೇದು ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವ್ರ ವಿರುದ್ಧ ಭ್ರಷ್ಟಾಚಾರ ಆರೋಪ ಬಂದಾಗ ಅವರನ್ನು ಜೈಲ್ಗೆ ಹಾಕಿಸ್ತೀವಿ ಅಂತ ಹೇಳಿದ್ರು. ಹಾಕಿದ್ರ? ಇಲ್ಲ. ಇವತ್ತು ಅವ್ರ ಹತ್ರನೇ ಕೈ ಜೋಡಿಸ್ಕೊಂಡು ಕೂತಿದ್ದಾರೆ. ಅಂದ್ರೆ ಇವ್ರ ರಾಜ್ಯದಲ್ಲೂ ಅಷ್ಟೇ, ರಾಷ್ಟ್ರದಲ್ಲೂ ಅಷ್ಟೇ, ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು, ನೈತಿಕ ಹೇಳೋದೊಂದು ಮಾಡೋದೊಂದು. ಯಾವಾಗ ಆಗ್ತೀರಪ್ಪ? ಇವಾಗ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ, ಪವರ್ ನಮ್ಗೆ ಇವಾಗ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೂತಿದ್ದಾರೆ. ಒಂದ್ ನಿಮಿಷ ಅರುಣ್, ಇವಾಗ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸ್ಪಷ್ಟೀಕರಣ ಕೊಡ್ಬೇಕು. ಇವರು ಮಹಾರಾಷ್ಟ್ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಶಿವಸೇನಾ ಜೊತೆ ಅಲಯನ್ಸ್ ಅಲ್ಲಿದ್ರು. ಮಹಾರಾಷ್ಟ್ರಲ್ಲಿ ಪ್ರತಿಭಟನೆ ಮಾಡಿಲ್ವಾ? ಅಕಾಲಿ ದಳದ ಅಗೇನ್ಸ್ಟ್ ಪ್ರತಿಭಟನೆ ಮಾಡಿಲ್ವಾ ಬಿಜೆಪಿ? ಮಾತಾಡ್ದ ಕನ್ವೀನಿಯಂಟ್ ನಾನು ಮಾತಾಡಬೇಡಿ. ನೈತಿಕತೆ ಬಗ್ಗೆ ನೀವು ನೈತಿಕತೆ ಬಗ್ಗೆ ಮಾತಾಡಿದಾಗ ಇದೇ ಜಯಲಲಿತಾ ಅವ್ರ ಬಗ್ಗೆ ಏನಂತ ಹೇಳಿದ್ರಿ? ನೀವು ಏನಂತ ಹೇಳಿದ್ರಿ? ಎಲ್ಲಾಗ್ತೀವಿ ಅಂತ ಹೇಳಿದ್ರಿ ಅವ್ರನ್ನ. ಅವ್ರ ಜೊತೆ ನೀವು ಸೇರ್ಕೊಂಡು ಸರ್ಕಾರ ಮಾಡಿಲ್ವಾ? ಅಲ್ಲ, ನೀವು ಸರ್ಕಾರ ಮಾಡ್ಲಿಲ್ವಾ? ಸರ್ಕಾರ ಮಾಡ್ಲಿಲ್ವೇನ್ರಿ? ಅವ್ರ ಬೆಂಬಲ ತಗೊಂಡ್ರೆ ಇಲ್ವೋ? ಕನ್ವೀನಿಯಂಟ್ ಮಾತುಗಳಾಡಬಾರ್ದು. ಇಷ್ಟ ಬಂದಂಗೆ ಇವತ್ತು ಸದ್ಯ ಅಧಿಕಾರ ಇದೆ ಅಂತ ಹೇಳಿ ಅವ್ರನ್ನೆಲ್ಲ ಬಂದಂತ NDA ಇದ್ದಂತ ಎಲ್ಲಾ ಪಾರ್ಟಿಗಳನ್ನ ಮುಗಿಸಿ ಈ ತರ ಮಾತಾಡೋದಲ್ಲ. ಯಾವತ್ ತೆಗಿತೀರಾ? ನೀವಲ್ಲ, ನಾವು ನೀವು ಡಿ ಕೆ ಶಿವಕುಮಾರ್ ಪಕ್ಷ ಒಂದೇ ಮಾಡಿರೋದು. ನಿಮ್ ಪಾರ್ಟಿಗೆ ಬಂದ ತಕ್ಷಣ ನಿಮ್ ಪಾರ್ಟಿ ಬಂದ ತಕ್ಷಣ ಯಾವ ವಾಷಿಂಗ್ ಮೆಷಿನ್ ಹೇಳಿ, ಯಾವ ವಾಷಿಂಗ್ ಮೆಷಿನ್ ಹೇಳಿ, ಯಾವ ಕೇಸ್ ತೆಗ್ದಿದೀವಿ ಹೇಳಿ. ನೀವು ಅಜಿತ್ ಪವಾರ್ ಅವ್ರ ಮೇಲೆ ಯಾವ ಕೇಸ್ ತೆಗ್ದಿದೀವಿ ಹೇಳಿ ಕ್ಯಾಬಿನೆಟ್ ಅಲ್ಲಿ. ನಾನು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನೀವು ತೆಗ್ದಿರುವಂತ ಕೇಸ್ಗಳು ಕ್ಯಾಬಿನೆಟ್ ಅಲ್ಲಿ ನಾನು ಹೇಳ್ತೀನಿ. ಇವಾಗ CBI ಕೊಟ್ಟಂತ ವಾಪಸ್ ತಗೊಂಡಿಲ್ವಾ ಕ್ಯಾಬಿನೆಟ್ ಅಲ್ಲಿ? ಆ ರೀತಿ ಈಗ ನೋಡಿ, ಒಂದು ಯಾವಾಗಲೂ ಈ ದೇಶದಲ್ಲಿ ನ್ಯಾಷನಲ್ ಅಲಯನ್ಸ್ಗಳಾದಾಗ ನ್ಯಾಷನಲ್ ಪಾರ್ಟಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಆಯಾ ಪಾರ್ಟಿಗಳು ಭಾಳ ಸ್ಟ್ರಾಂಗ್ ಇರ್ತವೆ. ಈಗ ಉದಾಹರಣೆಗೆ ಬೇಡ, ಆಮ್ ಆದ್ಮಿ ಪಾರ್ಟಿದೆ ತಗೊಳ್ಳೋಣ. ಪಂಜಾಬ್ ಅಲ್ಲಿ ಕಾಂಗ್ರೆಸ್ಸು ಇತ್ತು, ಇದೆ, ಈಗೂ ಇದೆ. ಡೆಲ್ಲಿ ಕಾಂಗ್ರೆಸ್ಸು ಇದೆ. ಈಗ ರೂಲಿಂಗ್ ಮಾಡ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ. ಸಪೋಸ್ ಅಲ್ಲೇನಾದರೂ ಅಲಯನ್ಸ್ ಪೊಲಿಟಿಕ್ಸ್ ಮಾಡೋಕ್ಕೆ ಸೀಟ್ ಶೇರಿಂಗ್ಗೆ ಅಂತ ಹೋದ ಯಾರು ಜಾಸ್ತಿ ಕೊಡಬೇಕು? ಆಗುತ್ತೆ ಅಲ್ವಾ? ಹೌದು, ಕರೆಕ್ಟ್ ಅಲ್ವಾ? ಹಾಗಾಗಿ ಕರ್ನಾಟಕದಲ್ಲಿ ವಿಚಾರ ಬಂದಾಗ ಅವ್ರು ಹೇಳಿದ್ದ ಒಂದು ವರ್ಡ್ ಏನು ಅಂತಂದರೆ, ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿಚಾರ ಆಗ್ಬೋದು, ಸರ್ಕಾರದ ವಿಚಾರಗಳಾಗ್ಬೋದು, ಕಾಂಗ್ರೆಸ್ ವಿರುದ್ಧ ಇರ್ತೀವಿ ನಾವು. 1 ಪಾಯಿಂಟ್. 2ನೇ ಪಾಯಿಂಟ್ ಏನವರು ನ್ಯಾಷನಲ್ ಲೆವೆಲ್ಗೆ ಮಾತ್ರ ಅಲಯನ್ಸ್ ಮಾಡ್ಕೊಂಡಿದ್ದೀವಿ. ಕೆಲವು ನಿಮಿಷ ನಿಮ್ದಲ್ಲ ಅವ್ರದ್ದು MP ಚುನಾವಣೆಗೆ ಮಾತ್ರ ಅಲಯನ್ಸ್ ಮಾಡ್ಕೊಂಡಿದ್ದೀವಿ, ಸ್ಟೇಟ್ ಲೆವೆಲ್ ನಮ್ದಿಲ್ಲ. ಅದು ಅಂದರೆ ಈಗ ಉದಾಹರಣೆಗೆ ಪಂಜಾಬಲ್ಲಿ ಅಥವಾ ದೆಹಲಿನಲ್ಲಿ ಕಾಂಗ್ರೆಸ್ ನಾಯಕರು ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು ಏನಾದರೂ ಇದ್ರೆ ಎತ್ತಲ್ವಾ ನೀವು?
ಎತ್ತಿದ್ದೀರಾ? ಬೇಕಾಗುತ್ತೆ. ಡೆಲ್ಲಿನಲ್ಲಿ ಎಲ್ಲಿತ್ತಿದ್ದೀರಿ? ಈಗ ಯಾಕೆ ಎತ್ತಿಲ್ಲ? ಎಲ್ಲಿದ್ದೀರಿ? ಡೆಲ್ಲಿಲಿ ಇವತ್ತು ನಾವು ಪ್ರತಿಭಟನೆ ಮಾಡಿದೀವಿ. ಅವ್ರಿಗೆ ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಯಾಕೆ ಅದಕ್ಕೆ ಹೇಳ್ತೀರಾ? ಒಂದು ಈಗ ಹೇಳೋದ ಅಂತ ಹೇಳ್ಬಿಡಿ. ನಿಮಿಷ ಕೇಳಿ. ಪಂಜಾಬಲ್ಲಿ ಇವತ್ತು ನಮ್ಮ ಅಧ್ಯಕ್ಷ ಅಮರಿಂದರ್ ಸಿಂಗ್ ಅಲ್ಲಿ ಕೇಳಿ, fight ಮಾಡ್ತಿರೋದೇ ನಾವು. ಕೇಳಿ. Fight ಮಾಡ್ತಿರೋದೇ ನಾವು. ಕೇಳಿ, ಅಲಯನ್ಸ್ ಇದೆಯಲ್ಲ, MP ಚುನಾವಣೆವರೆಗೂ ಅಥವಾ ರಾಜ್ಯ ಚುನಾವಣೆವರೆಗೂ ಯಾರು ಎಷ್ಟೇ ಭ್ರಷ್ಟಾಚಾರ ಮಾಡಿರ್ಲಿ, ಯಾರು ಏನೇ ಮಾಡಿರ್ಲಿ, ಯಾರು ಕೂಡ ಬಾಯಿ ತೆಗಿಯಲ್ಲ. ಭ್ರಷ್ಟಾಚಾರ ಈ 5 ತಿಂಗಳು ಕರ್ನಾಟಕದಲ್ಲಿ ನೋಡಿ, ಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿಯವರು ಒಂದು ಪ್ರತಿಭಟನೆಯನ್ನು ಈ ಸರ್ಕಾರದ ವಿರುದ್ಧ ಮಾಡಲ್ಲ MP ಚುನಾವಣೆವರೆಗೂ. ಸತೀಶ್ ಅವ್ರೆ. ಆಯ್ತು ನೋಡಿ, ನನಗೆ ಗೊತ್ತಿರೋ ನೋಡಿದ್ರೆ ಇವ್ರಿಗೆ ಇವತ್ತು ನಾವು ಆ ಕಡೆನೂ ಹೋಗ್ತೀರಾ, ಈ ಕಡೆನೂ ಹೋಗ್ತೀರಾ. ಉತ್ತರ ಜೆಡಿಎಸ್ ನವರು ಇವಾಗ NDA ಮೈತ್ರಿಕೂಟ ಹೇಳ್ದಲ್ಲ, ಬಿಜೆಪಿ ಪರ ಈಗ ಅಂತ. ಎಲೆಕ್ಷನ್ ನಡೀತದೆ. ಓಪನ್ ಆಗಿ ಹೇಳ್ತಾ ಯಾವ ಇದೀವಿ. 4 ವರ್ಷಕ್ಕೆ ವಿಧಾನಸಭಾ ಚುನಾವಣೆ. ಬಿಜೆಪಿ ಪರ ಇದೀವಿ ಅಂತ ಹೇಳ್ತಾ ಇದೀವಲ್ಲ. ಅದ್ರ ಹಾಗೆ ಬಣ್ಣ ಬದಲಾಯಿಸ್ಕೊಂಡು ಬಟ್ಟೆ ನಾವು ಒಂದು ಬರ್ತದಲ್ಲ? ಕೇಳಿ, ಒಂದು ನಿಮಿಷ. percentage. ನಿಮ್ ಪ್ರಶ್ನೆ ಆಯ್ತಲ್ಲ, ಅಲ್ಲ ಪರ್ಸೆಂಟೇಜ್ ಹೇಳಿ, ಹೇಳ್ತೀನಿ, ಹೇಳಿ ಅದಕ್ಕೆ ಆಯ್ತಾ, ಇರಿ ಮತ್ತೆ. ಅದಕ್ಕೆ ಆನ್ಸರ್ ಕೊಡ್ತೀನಿ. ಮತ್ತೆ ಕೇಳ್ಬಿಡಿ, ಇವ್ರು ಪ್ರಶ್ನೆ ಏನಾದ್ರು ಮಾತ್ರ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ತುಂಬಾ ಕ್ಲಾರಿಟಿ ಆಗಿ ತಗೊಂಡ್ರು. ಆದ್ರೆ ಆ ರಾಜಕಾರಣ ನನಗಲ್ಲ, ಜನಕ್ಕೆ ಗೊತ್ತಾಗಬೇಕು, clarity. ಅಡ್ಜಸ್ಟ್ಮೆಂಟ್ ರಾಜಕಾರಣ ನನಗಲ್ಲ, ನನಗೆ clarity ಇದೆ. ಇವ್ರು ಹೇಳೋದು ಬ್ರದರ್ ಮೂರ್ತಿ, ನಾನು ಹೇಳೋದು ಒಂದೇ ನಿಮಿಷ, ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ನಾವು NDA ಜೊತೆ BJP ಜೊತೆ NDAಗೆ ಹೋಗ್ತೀವಿ ಅಂದಿದ್ದ ದಿವಸನೇ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಮುಂದಿನ ಎಲ್ಲಾ ಚುನಾವಣೆಗಳು ಅಲೈನ್ಸ್ ಮಾಡ್ಕೊಂತೀವಿ ಅಂತ. ನೋಡೋಣ, ಆಯ್ತು. ಅದು ನಮ್ಮ ಜೊತೆ ಮಾಡಿದಾಗ ಹೇಳಾಗೋಯ್ತಲ್ಲ. ನಿಮ್ ತರ ಮೋಸ 5 ವರ್ಷ ಇಡೀ ಡಿಬೇಟ್ ಅಲ್ಲಿ ನಾನು ಒಂದ್ ನಿಮಿಷ, ಖರ್ಗೆ ಅವ್ರ ವಿಚಾರ ಅಲ್ಲ, ನಾನು ತುಂಬಾ ಕಾಯ್ತಾ ಇದ್ದಿದ್ದೇನು ಅಂತಂದ್ರೆ ಅವರು ಪ್ರಧಾನಮಂತ್ರಿಗಳ ಆಗ್ಲಿ ಅನ್ನುವಂಥ ಮನಸ್ಥಿತಿ INDIA ಕೂಟದಲ್ಲಿ ಒಬ್ಬರಿಗೂ ಬರ್ತಾ ಇಲ್ವಲ್ಲ. ಹೇಳಿರೋರಿಬ್ಬರು ಕೂಡ ಮನಸ್ಪೂರ್ವಕವಾಗಿ ಹೇಳಿಲ್ಲ. ನನ್ನ ಮೂಲ ಪ್ರಶ್ನೆ ಸರ್, ನಾನು ಅದನ್ನ ಕೇಳ್ತಾ ಇಲ್ಲ ಸತೀಶ್ ಅವರೇ, ನಾನು ಅದನ್ನ ಕೇಳ್ತಾ ಇಲ್ಲ. ಇಡೀ INDIA ಯಲ್ಲಿರುವಂತವ್ರು ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ಲಿ ಅಂತ ಒಬ್ಬರಾದ್ರೂ ಹೇಳ್ಬಿಡ್ಬೇಕಾಗಿತ್ತು ಅಂತ ನಾನು ಕಾಯ್ತಾ ಇದೆ. ಯಾಕಂದ್ರೆ ಆ ಇಡೀ ಟೀಮ್ ಅಲ್ಲಿ ಯಾರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಭಾರತ್ ಜೋಡೋ ಅನ್ನ ಮಾಡ್ಲಿಲ್ಲ, ರಾಹುಲ್ ಗಾಂಧಿ ಒಬ್ಬರೇ ಮಾಡಿದ್ರು. ಮಾಡಿದಂತ ರಾಹುಲ್ ಗಾಂಧಿ ಅವರನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ಒಬ್ರು ಹೋಗ್ಲಿಲ್ವ? ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಅರ್ಥ? ರಾಹುಲ್ ಗಾಂಧಿ ಇದನ್ನ ಯಾರಾದ್ರೂ ಒಬ್ರು ಹೇಳಿದ್ರೆ, ರಾಹುಲ್ ಗಾಂಧಿ ಅಂತ ಹೇಳಿದ್ರೆ 26 ಪಾರ್ಟಿಲಿ 22 ಪಾರ್ಟಿ ಆಚೆ ಬಂದ್ಬಿಡ್ತಾರೆ. 22 ಪಾರ್ಟಿ ಆಚೆ ಬರ್ತವೆ. ರಾಹುಲ್ ಗಾಂಧಿ ಅವರೇ ಹೇಳಿರೋದು, ಅವರೇ ಹೊರಗಡೆ ಹೋಗ್ತಾರೆ. ಒಂದು ನಿಮಿಷ, ರಾಹುಲ್ ಗಾಂಧಿ ಆದ ತಕ್ಷಣನೇ ಪ್ರಸ್ತಾವನೆ ಆದ ತಕ್ಷಣನೇ ನಮ್ಮ ಅಧ್ಯಕ್ಷರು ಕೂತ್ಕೊಂಡು ಮುಂದೆ ಒಂದು ಮಾತು ಹೇಳಿದ್ರು, ಇಲ್ಲಿ ಯಾರು ಪ್ರಧಾನಮಂತ್ರಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಬೇಡ. ಇವಾಗ ಓಪನ್ ನೀವೇ ತೋರಿಸಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ರಾಹುಲ್ ಗಾಂಧಿ ಅವರು ಮಾತಾಡಬಹುದಾಗಿತ್ತು. ಅಲ್ಲ, ಅವ್ರು ನಮ್ಮ ಅಧ್ಯಕ್ಷರು ಮಾತಾಡಿದ ಮೇಲೆ ಪದೇ ಪದೇ ಇನ್ನೊಬ್ರು ಹೇಳೋದು ನಮ್ಮ ಪಾರ್ಟಿಲಿ ಅವಶ್ಯಕತೆ ಇಲ್ಲ. ನಮ್ಮ ಹೇಳಿದ್ದಾರೆ, ಅವರು ಅಧ್ಯಕ್ಷರಾಗಿ ಹೇಳೋದು ಬೇರೆ, ಅವರನ್ನೇ ಪ್ರಧಾನಿ ಅಂತ ಬಿಂಬಿಸಿದಕ್ಕೆ ಅವರದ್ದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಮೇನ್ ಕ್ಯಾಂಡಿಡೇಟ್ ಅರವಿಂದ್ ಕೇಜ್ರಿವಾಲ್ ಆಗ್ತಾರ, ಅರವಿಂದ್ ಕೇಜ್ರಿವಾಲ್ ಆಗ್ತಾರ. ನೀವು ಬಿಂಬಿಸಕ್ ಕೊಡ್ತಿರೋದೇನು ಏನಂದ್ರೆ INDIA ಮೈತ್ರಿಕೂಟದಲ್ಲಿ ಅಟ್ಲೀಸ್ಟ್ 3 ಆದ್ರೂ ಫೇಸ್ ಕೊಡಿ, ನಮಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಜನ ಕೇಳ್ತಾ ಇರೋದನ್ನ. ಅಟ್ಲೀಸ್ಟ್ 3 ಹೆಸರಾದ್ರೂ ಕೊಡಿ, ಮೇಲ್ಗಡೆ ನೋಡಾದ್ರೂ ಕೇಳ್ತೀರಾ?
ಅಲ್ಲಿ ಎರಡು ಹೆಸರು ಅರುಣ್, ಕೇಳಿ. ಅರುಣ್, ಒಂದೇ ಒಂದೇ. face ಇಟ್ಟಿದ್ದಾರೆ. ಅರುಣ್, ಒಂದೇ. ನಿಮ್ಮಲ್ಲಿ ಒಂದು ಇಡಕ್ಕೆ ಆಗ್ತಿಲ್ಲ. ಒಂದೇ. ನಿಮ್ಮಲ್ಲಿ ಒಂದು ನಾವೇ ಬೇಡ ಅಂತ ಇಡಕ್ಕೆ- ಹೇಳಿದೀವಿ, ಒಳ್ಳೆ ಕಥೆ ಆಯ್ತಾ? ಒಳ್ಳೆ ಕಥೆ ಆಯ್ತಲ್ಲ. ಅರುಣ್, ಒಂದೇ point. ಒಬ್ರೇ. 40 ಜನದಲ್ಲಿ ಯಾರು ಇಲ್ವಾ? ನಿಮ್ಮಲ್ಲಿ ಮೋದಿ ಅರ್ಹತೆ ಅವ್ರು ಇಲ್ವಾ? ಒಬ್ರೇನೇ ಇರೋದು. ನಿಮ್ಮಲ್ಲಿ ಅರ್ಹತೆ ಇಲ್ವಾ? ಮೋದಿ ಅವ್ರು ಒಬ್ರೇನೇ ಇರೋದು. ಒಂದೇ ಒಂದು ಪಾಯಿಂಟ್. 40 ಪಾರ್ಟಿಗಳಲ್ಲಿ ಯಾರು ಹೇಳಿ? ಸೂರಜ್ ಅವ್ರಿಗೊಂದು ಸಣ್ಣ ಪ್ರಶ್ನೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಆಯಾ ಪಾರ್ಟಿಯ ಒಬ್ಬೊಬ್ರು ಅಧ್ಯಕ್ಷರು ಅಥವಾ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಆಗಿದ್ದವ್ರು ಹೋಗ್ತಿದ್ದಾರೆ. ಕಾಂಗ್ರೆಸ್ ಇಂದ 3 ಜನ ಹೋಗ್ತಾರೆ. ಒಂದು ಸೋನಿಯಾ ಗಾಂಧಿ, ಒಂದು ರಾಹುಲ್ ಗಾಂಧಿ, ಒಂದು ಖರ್ಗೆ ಅವರು. ಅಲ್ಲ, ಅದು ಯಾಕೆ? ಒಂದೇ ನಿಮಿಷ ಪ್ಲೀಸ್. ಎಲ್ಲ ಮಾತಾಡಕ್ ಬಿಡ್ಬೇಕು. ಇದೆಲ್ಲ ತಪ್ಪು. ಮಾತಾಡಕ್ ಬಿಡ್ಬೇಕು. ತಪ್ಪೇ ಹೇಳ್ತಾ ಇದ್ದೀರಾ? Correct ಇಲ್ಲೇ ಹೇಳ್ತಾರೆ, ನಾಲ್ಕು ಜನ ಹೋಗಿದ್ದೀವಿ. ಇಲ್ಲೇ ಹೇಳ್ತಾರೆ, ಖರ್ಗೆ ಅವ್ರ ಆಮ್ ಆದ್ಮಿ decision ಪಾರ್ಟಿಯಿಂದ ನೋಡ್ತಾರೆ. 4 ಜನ ಹೋಗಿದ್ದೀವಿ. ಓಕೆ, ತುಂಬಾ ಧನ್ಯವಾದಗಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಬೇಸಿಕ್ ಗಂಗಾಧರ ಮೂರ್ತಿ ಅವರ ಎಲ್ಲಾ ಪಾರ್ಟಿಯಿಂದ ಒಬ್ಬೊಬ್ಬರೇ ಬರ್ತಾರೆ, ಆದ್ರೆ ಕಾಂಗ್ರೆಸ್ ಇಂದ 3 ಜನ ಯಾಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ.